ಮನೆಯಿಂದ ಲಕ್ಷ್ಮಿ ಹೊರಗೆ ಹೋಗುವ ಮುನ್ನ ಈ ಸೂಚನೆ ಕಾಣಿಸುತ್ತದೆ. ಎಚ್ಚರ. ನಿಮ್ಮಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದರೆ ನೀವು ಕೊಂಚ ಹುಷಾರಾಗಿರಬೇಕು. ಈ ವಿಡಿಯೋದಲ್ಲಿ ನೀಡಿರುವ ಸಂಕೇತಗಳನ್ನು ಗಮನಿಸಬೇಕು. ಇದೇ ರೀತಿ ಆಗುತ್ತಿದ್ದರೆ ಮನೆಯಿಂದ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಹೊರಗೆ ಹೋಗ್ತಿದ್ದಾಳೆ ಅಂತ ಅರ್ಥ. ಆ ಸಂಕೇತ ಕಂಡರೆ ನೀವು ಕೂಡಲೇ ಜಾಗೃತರಾಗಬೇಕು. ವೈದಿಕ ಜ್ಯೋತಿಷಿ ಶಾಸ್ತ್ರದ ಅಡಿಯಲ್ಲಿ ಬರುವಂತಹ ವಾಸ್ತುಶಾಸ್ತ್ರದಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಹಾಗೂ ಮುಂದಿನ ದಿನಗಳಲ್ಲಿ ಅದೇನಾಗುತ್ತದೆ ಅನ್ನೋದರ ಬಗ್ಗೆ ಕೂಡ ವಿವರಣೆ ನೀಡಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನೀಡುವಂತಹ ಕೆಲವೊಂದು ಸಂಕೇತಗಳನ್ನು ಸರಿಯಾಗಿ ಗಮನಿಸಿದರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಏನು ನಡೆದಿದೆ ಅನ್ನೋದನ್ನು ಅದು ತಿಳಿಸುತ್ತದೆ. ಯಾವ ಸಂಕೇತಗಳು ಯಾವ ಪರಿಣಾಮವನ್ನು ಬೀರುವುದರ ಮುನ್ಸೂಚನೆ ಆಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಒಂದು ವೇಳೆ ವ್ಯಕ್ತಿ ಈ ರೀತಿಯ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರೆ ಆಗುವಂತಹ ಅನಾಹುತಗಳಿಂದ ಕೂಡ ತಮ್ಮನ್ನು ತಾವು ಬಚಾಯಿಸಿಕೊಳ್ಳಬಹುದಾಗಿದೆ. ಇನ್ನು ಕೆಲವೊಂದು ಸೂಚನೆಗಳು ಮನೆಯಿಂದ ಲಕ್ಷ್ಮೀ ಮಾತೆ ಹೊರಗೆ ಹೋಗುತ್ತಿದ್ದಾಳೆ ಎನ್ನುವಂತಹ ಸೂಚನೆಯ ಮುನ್ಸೂಚನೆಯಾಗಿದೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಂಪತ್ತು ಹಾಗೂ ಇನ್ನಿತರ ಸಮೃದ್ಧಿತನ ಬರಲಾಗಲಿದೆ ಅನ್ನುವಂತಹ ಸೂಚನೆಯಾಗಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದ ಮೂಲಕ ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀ ತಾಯಿ ಮನೆಯಿಂದ ಹೋಗುವುದರ ಸೂಚನೆಗಳನ್ನು ಯಾವುವು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮನಿ ಪ್ಲ್ಯಾಂಟ್. ಸಾಕಷ್ಟು ಮನೆಗಳಲ್ಲಿ ಮನಿ ಪ್ಲ್ಯಾಂಟನ್ನು ಇತ್ತೀಚಿನ ವರ್ಷಗಳಲ್ಲಿ ನೆಡಗುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಅದೃಷ್ಟದ ಸಂಕೇತ ಹಾಗೂ ಧನಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ. ಹೀಗಾಗಿ ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಹಣ ಹೆಚ್ಚಾಗಲಿ ಎನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ವಾಸ್ತುಶಾಸ್ತ್ರದ ಅನ್ವಯ ಇದನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟಿರುತ್ತಾರೆ. ಒಂದು ವೇಳೆ ಈ ಗಿಡ ಯಾವುದೇ ಕಾರಣಕ್ಕೂ ಇಲ್ಲದೆ ಅನಿರೀಕ್ಷಿತವಾಗಿ ಒಣಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಆ ಸಂದರ್ಭದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ, ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 7483796625. ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ, ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಹೊರ ಹೋಗುವುದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾಳೆ ಅಥವಾ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಎಂಬುದಾಗಿ ಅರ್ಥ. ಇದರ ಅರ್ಥ ಅತ್ಯಂತ ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಹಣದ ಸಮಸ್ಯೆ ಉಂಟಾಗಲಿದೆ ಎನ್ನುವುದಾಗಿದೆ. ಹಣದ ಸಮಸ್ಯೆ ಯಾವ ರೀತಿಯಲ್ಲಿ ಕಾಡುತ್ತದೆ ಅನ್ನೋದನ್ನು ನಿಮಗೆ ವಿಶೇಷವಾಗಿ ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಎನ್ನುವುದಾಗಿ ಭಾವಿಸುತ್ತೇವೆ. ಈ ಕಾರಣಕ್ಕಾಗಿ ನೀವು ಆದಷ್ಟು ಶೀಘ್ರವಾಗಿ ಮಾರುಕಟ್ಟೆಗೆ ಹೋಗಿ ಹೊಸ ಮನಿ ಪ್ಲ್ಯಾಂಟನ್ನು ತಂದು ಮನೆಯಲ್ಲಿ ಇಟ್ಟು ಪ್ರತಿದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ತುಳಸಿ ಗಿಡ. ಮನೆಯಲ್ಲಿರುವಂತಹ ಮತ್ತೊಂದು ವಸ್ತುವಿನ ಬಗ್ಗೆ ಮಾತನಾಡುವುದಾದರೆ ಅದು ತುಳಸಿ ಗಿಡ. ಪುರಾಣಗಳ ಕಾಲದಿಂದಲೂ ಕೂಡ ತುಳಸಿಯನ್ನು ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಪವಿತ್ರ ಸ್ಥಳ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದು ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಉಲ್ಲೇಖವಾಗಿರುವಂತಹ ವಿಚಾರವಾಗಿದೆ. ಕೇವಲ ಲಕ್ಷ್ಮೀ ದೇವಿ ಮಾತ್ರವಲ್ಲದೆ ಭಗವಾನ್ ಶ್ರೀ ವಿಷ್ಣು ಕೂಡ ತುಳಸಿ ಗಿಡದಲ್ಲಿ ನೆಲೆ ನಿಂತಿರುತ್ತಾನೆ. ಈ ಸಂದರ್ಭದಲ್ಲಿ ಆಚಾರಕ್ಕಾಗಿ ತುಳಸಿ ಗಿಡದ ಎಲೆಗಳು ಒಣಗುವುದಕ್ಕೆ ಪ್ರಾರಂಭ ಆಯಿತು ಅಂದರೆ ಅಲ್ಲಿ ಕೂಡ ಅದೇ ರೀತಿಯ ಪರಿಣಾಮ ಎದುರಾಗಲಿದೆ ಎಂಬುದಾಗಿ ಅರ್ಥವಾಗಿದೆ. ತುಳಸಿ ಗಿಡದ ಎಲೆಗಳು ಒಣಗಿ ಹೋಗುವುದರ ಹಿಂದಿನ ಅರ್ಥ ಮನೆಯಲ್ಲಿ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿರುತ್ತದೆ. ಮನೆಗೆ ದರಿದ್ರ ಬಂದಿರುತ್ತದೆ. ಆ ಮನೆಯಲ್ಲಿ ಇರುವಂತಹ ವ್ಯಕ್ತಿಯ ದುಃಖ ಹಾಗೂ ಕಷ್ಟಗಳಿಗೆ ಪರಿಹಾರ ಒದಗಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದನ್ನು ಕೂಡ ತಿಳಿದುಕೊಳ್ಳಬೇಕಾಗಿರುತ್ತದೆ. ಹೀಗಾಗಿ ತುಳಸಿ ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಣೆ ರಕ್ಷಣೆ ಕೊಟ್ಟು ನೀರನ್ನು ಹಾಕಬೇಕಾಗಿರುತ್ತದೆ. ಪದೇ ಪದೇ ನಿಮ್ಮ ಕೈಯಿಂದ ನಾಣ್ಯ ಬೀಳುತ್ತಿದ್ದರೆ ಸಾಕಷ್ಟು ಬಾರಿ ಗಮನಿಸಿರಬಹುದು. ನಮ್ಮ ಪಾಕೆಟ್ಗೆ ನಾಣ್ಯ ಅಥವಾ ನೋಟನ್ನು ಹಾಕುವ ಸಂದರ್ಭದಲ್ಲಿ ಕೈತಪ್ಪಿ ಬೀಳಬಹುದಾಗಿದೆ.
ಎಲ್ಲೋ ಕೆಲವೊಮ್ಮೆ ಕಾರಣಗಳಿಗೆ ಹೋಲಿಸಿ ಒಂದೆರಡು ತಪ್ಪಿ ಬಿದ್ದರೆ ಸರಿ ಅಂತ ಹೇಳಬಹುದು. ಒಂದು ವೇಳೆ ಪದೇ ಪದೇ ನಿಮ್ಮ ಕೈಯಿಂದ ನೋಟು ಅಥವಾ ನಾಣ್ಯ ಬೀಳ್ತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ಕೂಡ ನೀವು ಇದೇ ಅರ್ಥವನ್ನು ಕಲ್ಪಿಸಿಕೊಳ್ಳಬೇಕಾಗಿರುತ್ತದೆ. ಹೀಗಾಗಿ ಈ ರೀತಿಯ ನಾಣ್ಯಗಳು ಅಥವಾ ನೋಟುಗಳು ಕೆಳಗೆ ಬಿದ್ದ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಏನು ಅಂದರೆ ತಲೆಗೆ ಒತ್ತಿಕೊಂಡು ಕ್ಷಮೆ ಬೇಡಿಕೊಳ್ಳಬೇಕು. ಈ ಮೂಲಕ ತಾಯಿ ಲಕ್ಷ್ಮಿಯ ಅವಗ್ರಪೆಗೆ ಒಳಗಾಗಿರುವುದರಿಂದ ನೀವು ತಪ್ಪಿಸಿಕೊಳ್ಳಬಹುದಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಹಣ ಬೀಳ್ತಾ ಇದೆ ಅಂದರೆ ಅದನ್ನು ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ರಾತ್ರಿ ಮಲಗಿರುವ ಸಂದರ್ಭದಲ್ಲಿ ನಾವು ಕನಸಿನಲ್ಲಿ ಬೇರೆ ಬೇರೆ ರೀತಿಯ ಕನಸುಗಳನ್ನು ಕಾಣುತ್ತೇವೆ. ಈ ಕನಸುಗಳಿಗೂ ಕೂಡ ನಿಜವಾದ ಅರ್ಥ ನಮ್ಮ ಜೀವನದಲ್ಲಿ ಸಂಬಂಧಪಟ್ಟ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಒಂದು ವೇಳೆ ನೀವು ಯಾವುದೇ ರೀತಿಯ ಕಳ್ಳತನವನ್ನು ನೋಡಿದರೆ ಹಾಗೂ ಹರಿದು ಹೋಗಿರುವಂತಹ ಜೇಬಿನ ಕಡೆಗೆ ನೋಡಿದರೆ ಎರಡನ್ನೂ ಕೂಡ ಅಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣದ ಹಾನಿ ಆಗಲಿದೆ ಅಂತ ಮುನ್ಸೂಚನೆ ಆಗಿರುತ್ತದೆ ಎಂಬುದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ಈ ಸಂದರ್ಭದಲ್ಲಿ ನೀವು ಪ್ರಮುಖವಾಗಿ ಖರ್ಚಿನ ಕುರಿತಂತೆ ಸಾಕಷ್ಟು ಬುದ್ಧಿ ಕಲಿಯಬೇಕಾಗಿರುವುದು ಬಾಕಿ ಇದೆ. ಇನ್ನು ನಿಮ್ಮ ಸುರಕ್ಷತೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡಬೇಕಾಗಿರುವುದು ಅಗತ್ಯವಾಗಿರುತ್ತದೆ. ಕೆಂಪು ಇರುವೆ ಇದ್ದರೆ ಅದು ಅಶುಭ ಸೂಚಕ. ಕೆಂಪು ಇರುವೆ ಇದ್ದರೆ ಸಾಲದ ಹೊರೆ ಜಾಸ್ತಿಯಾಗುತ್ತದೆ. ಪ್ರತಿದಿನ ಜಗಳ. ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಜಗಳಗಳು ನಡೆಯುತ್ತಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ, ಹೊರಗೆ ಹೋಗಿರುವುದರ ಸೂಚನೆಯಾಗಿರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಹದಗೆಡುತ್ತದೆ ಮತ್ತು ಕೆಟ್ಟ ಅವಧಿ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಜಗಳ ನಡೆಯುತ್ತಿದ್ದರೆ ನಿಮ್ಮ ಆರ್ಥಿಕ ಸ್ಥಿತಿ ಕುಸಿಯುತ್ತಿದೆ ಎಂದು ಹೇಳುತ್ತಾರೆ. ಹಳ್ಳಿಗಳ ಕಾದಾಟ. ಹಳ್ಳಿಗಳ ಕಾದಾಟ ಕೂಡ ಕೆಟ್ಟ ಕಾಲ ಬರುವುದರ ಸಂಕೇತವಾಗಿದೆ. ಇದು ಸಂಭವಿಸುತ್ತಿದ್ದರೆ ಹಳ್ಳಿಗಳನ್ನು ತಕ್ಷಣ ಪರಸ್ಪರ ಬೇರ್ಪಡಿಸಿ ಓಡಿಸಬೇಕು. ನಶೆಯ ಅಭ್ಯಾಸ ಹೆಚ್ಚಾಗುವುದು. ಆಕಸ್ಮಿಕವಾಗಿ ವ್ಯಕ್ತಿಯ ನಶೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತಿದ್ದರೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಅರಿವು ಮರೆತು ಹೋದರೆ ಆ ವ್ಯಕ್ತಿಯ ಮನೆಯನ್ನು ಲಕ್ಷ್ಮಿ ಬಿಟ್ಟು ಹೋಗುವ ಸೂಚನೆಯಾಗಿರುತ್ತದೆ. ಹೀಗಿರುವಾಗ ಆ ವ್ಯಕ್ತಿ ಕಾಲ ಇರುವಾಗಲೇ ಎಚ್ಚೆತ್ತುಕೊಳ್ಳುವುದು ಉತ್ತಮ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಪೂರ್ತಿ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.